ಜೈ ಶ್ರೀರಾಮ್. ನೀವು ಎತ್ಕೊಂಡ್ ಬಂದ್ರಿ ಇದು ಸಿಲಿಂಡರ್. ಜೈ ಶ್ರೀರಾಮ್. ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಟ್ರಿಪ್ಪಿನ ಕೊನೆಯ ವ್ಲಾಗ್ ಇದು. ಈ ವ್ಲಾಗ್ ಅಲ್ಲಿ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋದಂತಹ ವಿಡಿಯೋನ ನೋಡಬಹುದು. ಊಟ ಸಿಗುತ್ತದೆ. ಸಸ್ಯಾಹಾರಿ. ರಾಜ್ಯ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಇದು. ಹೋಗೋಣ ಊಟ ಮಾಡ್ಕೊಂಡೆ. ಸಂಗ್ರಹಾಲಯ ಭಾರತ ಸರ್ಕಾರ ಅಂಜನಾದ್ರಿ ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಊಟ ಮಾಡಿ ಹೋಗುವ ಅಂತ ಇಲ್ಲಿ ಒಂದು ಹೋಟೆಲ್ಗೆ ಬಂದ್ವಿ. ಈ ಹೋಟೆಲ್ ಬಂದು ಕಮಲಾಪುರದಲ್ಲಿದೆ ಆಯ್ತಾ. ಈ ಕಡೆಯವರು ತುಂಬಾ ಜನ ವಿಡಿಯೋಸ್ ನೋಡ್ಬಿಟ್ಟು ನಮ್ಮೂರಿಗ್ ಬಂದಿದ್ರ ವಿದ್ಯಾ ಅವ್ರೆ, ನಮ್ಮೂರಿಗ್ ಬಂದಿದ್ರ ಅಂತ ಸಾಕಷ್ಟು ಜನ ಕಾಮೆಂಟ್ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರು ಇವಾಗ ಎಲ್ಲಿದ್ದೀರಿ ವಿದ್ಯಾ ಅವ್ರೆ ಅಂತ. ನಾನು ಆಲ್ರೆಡಿ ಹೊನ್ನಾವರದಲ್ಲಿ ಇದೀನಿ. ನಾವೆಲ್ಲರೂ ಊಟಕ್ಕೆ ವೇಟ್ ಮಾಡ್ತಾ ಇದ್ವಿ. ಹಾಗೆ ನನ್ಗೊಂದು ಕಾಮೆಂಟ್ ಬಂದಿತ್ತು, ನಮ್ ಕಡೆ ಊಟ ಎಲ್ಲ ಇಷ್ಟ ಆಯ್ತಾ ವಿದ್ಯಾ ಅವ್ರೆ ಅಂತ ವ್ಯೂವರ್ಸ್ ಒಬ್ರು ಕೇಳ್ತಾ ಇದ್ರು. ಅಂದ್ರೆ ನಮ್ಮ ಉತ್ತರ ಕನ್ನಡ ಕಡೆ ಊಟಕ್ಕೂನು ಆ ಕಡೆ ಊಟಕ್ಕೂನು ವ್ಯತ್ಯಾಸ ಇರ್ತದಲ್ವಾ, ಹಾಗಾಗಿ ಕೇಳ್ತಾ ಇದ್ರು. ನನ್ಗೆ ಈ ಜೋಳದ ರೊಟ್ಟಿ ಊಟ ಇಷ್ಟ ಆಗ್ತದೆ. ಪಾಪು ಹಪ್ಪಳ ತಿನ್ನೋದ್ರಲ್ಲಿ ಬಿಸಿ ಆಗಿದ್ದಾನೆ. ಪಾಪಡಿನ ಕರ್ದು ಕೊಟ್ಟಿದ್ರು. ಊಟ ಎಲ್ಲ ಆಯ್ತು ಎಲ್ಲಾರ್ದುನು. ಇಲ್ಲಿ ಬೋರ್ಡ್ ಹಾಕಿದ್ರು ಶರಣ ಬಸವೇಶ್ವರ ಅಂತ ಖಾನಾವಳಿ. ಚೆನ್ನಾಗಿದೆ, ಪುಟ್ಟದಾಗಿದ್ರು ಕೂಡ ಕ್ಲೀನ್ ಆಗಿದೆ. ಇವಾಗ ನಿಂತ್ಕೊಂಡು ಪ್ಲಾನಿಂಗ್ ಮಾಡ್ತಾ ಇದೀವಿ. ಇನ್ನ ತುಂಬಾ ಜನ ನನ್ಗೆ ಹೇಳ್ತಾ ಇದ್ರು ಇನ್ನ ಒಳ್ಳೊಳ್ಳೆ ಪ್ಲೇಸ್ ಎಲ್ಲಾನು ಹೇಳಿದ್ರು. ನೆಕ್ಸ್ಟ್ ಟೈಮ್ ಹೋದಾಗ ಈ ಪ್ಲೇಸ್ ಎಲ್ಲ ನೋಡಿರ್ತೀವಿ ಅಲ್ವಾ, ಇನ್ನ ನೋಡದೆ ಇರುವಂತಹ ಪ್ಲೇಸಿಗೆಲ್ಲ ಹೋಗ್ ಬಂದ್ರೆ ಆಯ್ತು ಅಂತ ನನ್ನ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ. ನಿಮ್ಮೆಲ್ಲರ ಕಾಮೆಂಟ್ ಅನ್ನ ನೋಡ್ಬಿಟ್ಟು ಇದಕ್ಕೆ ಏನ್ ಹೇಳ್ತಾರೆ ಅಂತ ಕಾಮೆಂಟ್ ಮಾಡಿ ಆಯ್ತಾ. ಇದ್ರ ಒಳಗಡೆದು ತೆಗ್ದ್ಬಿಟ್ಟು ಕೊಡ್ತಾರೆ ತಿನ್ನೋದಕ್ಕೆ. ನಾನು ಯಾವತ್ತೂ ಕೂಡ ತಿಂದಿಲ್ಲ, ನೋಡಿದ್ದಷ್ಟೇನೆ. ತುಂಬಾ ತಂಪು ಅಂತಾನು ಕೂಡ ಹೇಳ್ತಾರೆ. ನಾವು ಅಂಜನಾದ್ರಿ ಬೆಟ್ಟದ ಹತ್ರ ಬಂದ್ವಿ. ಮೊದ್ಲಿಗೆ ಇಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿದ್ವಿ. ಇಲ್ಲಿ ಗಾಡಿನ ಪಾರ್ಕಿಂಗ್ ಮಾಡೋದಕ್ಕೆ ಚಾರ್ಜ್ ತಗೊಳ್ತಾರೆ. ನಾವು ಬಂದಿದ್ ಮಾರನೇ ದಿನ ಹನುಮ ಜಯಂತಿ ಇತ್ತು. ಹಾಗಾಗಿ ಇಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು. ಹಾಗೆ ಎಲ್ಲಾ ಕಡೆ ಕ್ಲೀನ್ ಕೂಡ ಮಾಡ್ತಾ ಇದ್ರು. ನಮ್ಗೆಲ್ಲ ಚಿಂತೆ ಆಗಿತ್ತು ಹೇಗ್ ಬೆಟ್ಟ ಹತ್ತೋದು, ಅಂದ್ರೆ ಹೇಗ್ ಮೆಟ್ಲೆಲ್ಲ ಹತ್ಕೊಂಡ್ ಹೋಗೋದು, ತುಂಬಾ ಮೆಟ್ಲಿದೆ ಅಂತ. ನಂತರ ಮೆಟ್ಲು ಹತ್ತತಾ ನಮ್ಗೇನು ಅನ್ಸಿಲ್ಲ. ಆಮೇಲೆ ಇಲ್ಲಿ ಕೆಳಗಡೆ ಶ್ರೀರಾಮನ ಮೂರ್ತಿ ಇದೆ. ಇಲ್ಲೆಲ್ಲಾನು ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ರು. ಕೆಳಗಡೆನೆ ಒಂದ್ ಕಡೆ ಚಪ್ಲಿನ ಬಿಟ್ಬಿಟ್ಟು ಹೋಗ್ಬೇಕು. ಇವಾಗ ನಾವು ಮೆಟ್ಲನ್ನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಶ್ರೀರಾಮ್. ಇಲ್ಲಿ ಒಬ್ರು ಹೇಳ್ತಾ ಇದ್ರು 575 ಮೆಟ್ಲಿದೆ ಅಂತ ಹೇಳ್ತಾ ಇದ್ರು. ನಾನು ಲೆಕ್ಕ ಏನ್ ಹಾಕಿಲ್ಲ, ಅವ್ರು ಹೇಳಿದ್ ಕೇಳಿದ್ದು. ಹಾಗೆ ಅಲ್ಲಲ್ಲಿ ಬರ್ದಿಟ್ಟಿದ್ದಾರೆ ಕೂಡ. ಮೇಲ್ಗಡೆ ಹತ್ಕೊಂಡು ಕೆಳಗಡೆ ನೋಡಿದ್ರೆ ವ್ಯೂ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ನಾವೇನ್ ಗಾಡಿ ಎಲ್ಲ ಇಟ್ಟಿದ್ವಿ ಅಲ್ವಾ, ಆ ಜಾಗ ಎಲ್ಲ ಕಾಣಿಸ್ತದೆ.
હવે તો શું થઈ ગયું કોઈની તાકાત છે દેવ માણસ ತುಂಬಾ ಏಜ್ ಆದವರು ಕೂಡ ಹತ್ತು ಬರ್ತಾರೆ. ಅಲ್ಲಲ್ಲಿ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಹೇಳ್ತಾ ಇದ್ರು, ನಾವು ಚಪ್ಲಿ ಒಂದ್ ಕಡೆ ಬಿಟ್ಟಿದ್ವಿ ಅಲ್ವಾ, ಅಲ್ಲಿ ಟೋಕನ್ ಕೊಡೋರು ಹೇಳ್ತಾ ಇದ್ರು, ಅಂದ್ರೆ ತುಂಬಾ ಸ್ಪೀಡ್ ಆಗಿ ಹತ್ತು ಹೋಗೋರು 20 ನಿಮಿಷದಲ್ಲೆಲ್ಲ ಹೋಗ್ತಾರೆ. ಅಲ್ಲಲ್ಲಿ ಕುತ್ಕೊಂಡು ಹೋಗ್ತೀರಿ ಅಂತಂದ್ರೆ ಒಂದು ಅರ್ಧ ಗಂಟೆ ಬೇಕಾಗ್ತದೆ ಅಂತ. ತುಂಬಾ ಜನ ಬೆಟ್ಟ ಹತ್ತುತ್ತಾ ಇದ್ರು. ತುಂಬಾ ಏಜ್ ಆದವರೆಲ್ಲ ಹತ್ತುತ್ತಾ ಇದ್ರು. ಅವಾಗ ನಮ್ಗ ಅನಿಸ್ತಾ ಇತ್ತು, ಅಂದ್ರೆ ನಾವ್ ಬಂದಿಲ್ಲ ಅಂತಂದ್ರೆ ಹೇಗ್ ಹತ್ತೋದು ಅಂತ ಬಂದಿಲ್ಲ ಅಂತಂದ್ರೆ ಅಂದ್ರೆ ನಮ್ಗೆ ಎಷ್ಟ್ ಬೇಜಾರಾಗ್ತಿತ್ತಲ್ವಾ, ಈ ಪ್ಲೇಸ್ ನೋಡೋದಕ್ ಆಗ್ತಾ ಇರ್ಲಿಲ್ಲ ಅಂತ ನಮ್ಗ ಅನ್ಸ್ತಾ ಇತ್ತು ಹತ್ತಿ ಬಂದಿದ್ ನಂತರ. ಹೌದ್ರಿ. ಮೆಟ್ಲೆಲ್ಲ ಹತ್ತಿ ಬಂದ ನಂತರ ಎಲ್ಲರೂ ಒಮ್ಮೆ ಕುತ್ಕೊಂಡ್ವಿ ದೇವರ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆ. ಇಲ್ಲಂತೂ ಸಿಕ್ಕಾಪಟ್ಟೆ ಮಂಗ ಇದೆ. ಇಲ್ಲಿ ಮಂಗಗಳೆಲ್ಲ ಸೈಲೆಂಟ್ ಆಗಿ ಕೂತಿರ್ತದೆ, ಯಾರಿಗೂ ಏನು ಹಾನಿ ಮಾಡೋದಿಲ್ಲ. ಅಲ್ಲಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಅಂದ್ರೆ ಯಾರ್ದಾದ್ರೂ ಕೈಯಲ್ಲಿ ಏನಾದ್ರೂ ಕಂಡ್ರೆಲ್ಲ ಎತ್ಕೊಂಡ್ ಹೋಗ್ತಾ ಇತ್ತಲ್ವಾ, ಇದು ಆತರ ಮಾಡ್ತಾ ಇರ್ಲಿಲ್ಲ, ಕುಂತಿತ್ತು. ನಾಳೆ ಹನುಮ ಜಯಂತಿ ಇದ್ದಿದ್ರಿಂದ ಇಲ್ಲಿ 10,000 ಜನಕ್ಕೆ ಅಡ್ಗೆ ರೆಡಿ ಮಾಡ್ತಾ ಇದ್ರು. ನಾವು ಆಮೇಲೆ ಅವ್ರ ಹತ್ರ ಮಾತಾಡ್ಸಿದ್ವಿ ಕೂಡ. ಹನುಮ ಜಯಂತಿ ಇದ್ದಿದ್ರಿಂದ ಇಲ್ಲೇ ಸ್ಟೇ ಆಗೋದಕ್ಕೆ ತುಂಬಾ ಜನ ಬರ್ತಾ ಇದ್ರು. ಕರ್ನಾಟಕದವ್ರು ಅಷ್ಟೇ ಅಲ್ಲ, ಹೊರಗಡೆಯಿಂದೆಲ್ಲ ಬರ್ತಾ ಇದ್ರು, ಬೇರೆ ಬೇರೆ ಭಾಷೆ ಎಲ್ಲ ಮಾತಾಡ್ತಾ ಇದ್ರು. ನಮ್ಗೆ ಆವಾಗ ಗೊತ್ತಾಗ್ತಾ ಇತ್ತು. ಈ ಬೆಟ್ಟ ಹತ್ತಿ ನಿಂತು ಕೆಳಗಡೆ ವ್ಯೂ ನೋಡ್ತಾ ಇದ್ರೆ ತುಂಬಾ ಚಂದ ಕಾಣಿಸ್ತದೆ. ತುಂಬಾ ಜನ ಇದ್ರು, ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ನಾಗ ಸಾಧುಗಳೆಲ್ಲ ಬಂದಿದ್ರು, ಭಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು. ಕೆಲವೊಂದ್ ಕಡೆ ನಿಮ್ಗೆ ಸೌಂಡ್ ಕೂಡ ಕೇಳಿಸಬಹುದು, ಭಜನೆ ಎಲ್ಲ ಮಾಡ್ತಾ ಇರುವಂತದ್ದು. ದೇವರ ಮುಂದ್ಗಡೆ ಕುಂತಿದ್ರು, ಇವಾಗ ನೀವು ವಿಡಿಯೋ ನೋಡ್ಬಹುದು. ದೇವರ ದರ್ಶನ ಮುಗಿಸಿ ಬಂದ್ವಿ. ಗರ್ಭಗುಡಿ ಒಳಗಡೆ ಮೊಬೈಲ್ ಅಲೋ ಮಾಡೋದಿಲ್ಲ. ಇಲ್ಲಿ ನೋಡಿ ಒಬ್ರು ಮಂಗಗೆ ನೀರ್ ಕುಡಿಸ್ತಾ ಇದ್ರು, ಅದು ನೀರ್ ಕುಡಿತಾ ಕುಂತಿತ್ತು. ಫೋಟೋ ಎಲ್ಲ ತಗೊಳ್ತಾರೆ ಅದ್ರ ಜೊತೆ ಅಂತಂದ್ರೆ ಸುಮ್ನೆ ಕುತ್ಕೊಳ್ತದ ಅದು ಕ್ಯಾಮ್ರಾ ನೋಡ್ತಾ. ನೀವ್ ಎತ್ಕೊಂಡ್ ಬಂದ್ರಿ ಇದು ಸಿಲಿಂಡರ್? ನಾಳೆ ತುಂಬಾ ಜನ ಸೇರ್ತಾರೆ. 10,000 ಮಂದಿಗೆ ಅಡಿಗೆ ಆಗ್ತದೆ. 10,000 ಮಂದಿಗೆ ಅಡಿಗೆ ಆಗ್ತದೆ ಈಗ. ಅದೇ ಟೊಮೆಟೊ ರಸಂ ಮಾಡ್ತಾರೆ ಅಲ್ಲ, ಟೊಮೆಟೊ ರಸಂ ಮಾಡ್ತಾರೆ.
ಆಂಜನೇಯ ಸ್ವಾಮಿಯ ಜನ್ಮಸ್ಥಳ ಇದ್ ಬಂದು ನಾನು ಇದುವರೆಗೂ ಇಷ್ಟು ಮೇಲಕ್ಕೆಲ್ಲ ಹತ್ತಿದ್ದೇ ಇಲ್ಲ ಈ ತರ ಬೆಟ್ಟ ಎಲ್ಲಾನು. ತುಂಬಾ ಚೆನ್ನಾಗಿದೆ ಆಯ್ತಾ. ಈ ಕಡೆ ನೀವು ಹೋಗ್ತೀರಿ ಅಂತಂದ್ರೆ ಖಂಡಿತ ನೀವು ಅಂಜನಾದ್ರಿ ಬೆಟ್ಟ ಹತ್ತಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಆಯ್ತಾ. ಅಂಜನಾ ದೇವಿಗೆ ತುಂಬಾ ವರ್ಷ ಮಕ್ಕಳಾಗಿರ್ಲಿಲ್ವಂತೆ. ಇದ್ರ ಹಿಂದೆ ಕೂಡ ಒಂದು ಸ್ಟೋರಿ ಇದೆ ಆಯ್ತಾ. ತುಂಬಾ ಚೆನ್ನಾಗಿದೆ ಸ್ಟೋರಿ. ಇಲ್ಲಿ ನಿಮ್ಗೂ ಕೂಡ ದೂರದಿಂದ ದೇವರ ದರ್ಶನ ಮಾಡ್ಸಿದೀನಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಆಯುರ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ದೇವರ ದರ್ಶನ ಮಾತ್ರ ತುಂಬಾ ಚಂದ ಆಯ್ತು. ಇಲ್ಲಿಂದ ನಾವ್ ಇವಾಗ ಹೊರಡ್ತಾ ಇದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ತೆಂಗಿನಕಾಯಿ ಎಲ್ಲ ಒಡೆದಿರ್ತಾರಲ್ವಾ, ಅದನ್ನೆಲ್ಲ ಕೂತ್ಕೊಂಡು ಮಂಗಗಳು ತಿಂತಾ ಇತ್ತು. ಈ ಬಂಡೆ ಕಲ್ಲೆಲ್ಲ ನೋಡಿದ್ರೆ ಭಯ ಅಂತ ಅನಿಸ್ತದೆ. ಇವಾಗ ನಾವು ಇಲ್ಲಿಂದನೇ ಇಳಿದು ಹೋಗ್ಬೇಕು ಆಯ್ತಾ. ಕೆಳಗಡೆ ನಾವೇನ್ ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ನಾವೆಲ್ಲರೂ ಕೂಡ ಇಳಿತಾ ಇದ್ವಿ. ನಮ್ಮ ಮನೆಯವ್ರು ಇನ್ನ ಅಲ್ಲೇ ಇದ್ರು. ನನ್ ಕೋಪ ಬಂದಿತ್ತು, ಬೇಗನೆ ಬಂದ್ರೆ ಮನೆಗ್ ಹೋಗ್ಬೋದಲ್ವಾ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಬಾಯಿ ಹೇಳಲೇ ಇಲ್ಲ. ಎಲ್ಲರೂ ಕೂಡ ಬಾಯಿ ಹೇಳ್ತಾ ಇದ್ರು ಇವರನ್ನ ನೋಡ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಜೈ ಶ್ರೀರಾಮ್. ನಮ್ಮನೆಯವರಿಗೆ ಈ ತರ ಗುಡ್ಡ ಬೆಟ್ಟ ಎಲ್ಲ ನೋಡೋದಂತಂದ್ರೆ ತುಂಬಾ ಇಷ್ಟ. ದೇವಸ್ಥಾನಕ್ಕೆ ಲೈಟಿಂಗ್ ಎಲ್ಲ ಹಾಕ್ತಾ ಇದ್ರು ಮೇಲ್ಗಡೆ ಹತ್ಕೊಂಡು. ಈ ಮೆಟ್ಲನ್ನ ಇಳಿದಿ ಹೋಗುವಾಗ ಹತ್ತಿ ಬರುವಾಗ ಸ್ವಲ್ಪ ನಿಧಾನಕ್ಕೆ ಬನ್ನಿ. ಅಂದ್ರೆ ಈ ತರ ಬಂಡೆ ಕಲ್ಲೆಲ್ಲ ಇದೆ. ಕೆಲವೊಂದು ಕಡೆ ನಾವು ಈ ತರ ಬಗ್ಗಿ ಹೋಗ್ಬೇಕು, ಇಲ್ಲ ಅಂತಂದ್ರೆ ತಲೆ ಜೊಗ್ತದೆ ಈ ತರ. ಈ ಮೆಟ್ಲೆಲ್ಲ ಇಳಿವಾಗ್ಲೂ ಕೂಡ ಸುಸ್ತಂತ ಅನಿಸ್ತದೆ. ಅಲ್ಲಲ್ಲಿ ಕುತ್ಕೊಂಡು ಇಳಿದ್ವಿ ನಾವು. ಅಂದ್ರೆ ಅಲ್ಲಲ್ಲಿ ಸ್ಟಾಪ್ ಮಾಡಿದಾಗ ಕಾಲೆಲ್ಲ ಒಂಥರ ನಡುಗುತ್ತಾ ಇತ್ತು. ಅದೇನೋ ಗೊತ್ತಿಲ್ಲ, ಎಲ್ಲರೂ ಹಾಗೆ ಹೇಳ್ತಾ ಇದ್ರು, ನನಗ್ ಮಾತ್ರ ಅಲ್ಲ. ಅಂತೂ ನಾವು ಅಂಜನಾದ್ರಿ ಬೆಟ್ಟ ಹತ್ತಿ ವಾಪಸ್ ಇಳಿದಿದ್ದು ಆಯ್ತು. ದೇವ್ರನ್ನ ನೆನೆಸ್ಕೊಳ್ತಾ ಹೋದ್ರೆ ಅಂದ್ರೆ ಏನು ಜಾಸ್ತಿ ಸುಸ್ತಂತ ಅನ್ಸೋದಿಲ್ಲ. ಇಲ್ಲಿ ನಾವು ಕೆಳಗಡೆ ಬರುವಷ್ಟರಲ್ಲಿ ದೇವರಿಗೆ ಅಲಂಕಾರ ಎಲ್ಲ ಮಾಡ್ಬಿಟ್ಟಿದ್ರು. ಹಾಗೆ ಅಲ್ಲಿ ಇವರು ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ರು. ನಾವ್ ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಇಲ್ಲಿ ನಾನ್ ಬಳೆ ಎಲ್ಲ ನೋಡ್ತಾ ಇದ್ದೆ, ಯಾರು ಕೂಡ ಇರ್ಲಿಲ್ಲ ಅಂಗಡಿನಲ್ಲಿ. ಹಾಗಾಗಿ ನಾನು ವಾಪಸ್ ಬಂದೆ, ಮತ್ತೇನ್ ಖರೀದಿ ಮಾಡೋದಕ್ ಹೋಗ್ಲಿಲ್ಲ. ಇಲ್ಲೆಲ್ಲ ಅಂಗಡಿಗಳಿದೆ ತುಂಬಾ. ಅಂದ್ರೆ ಏನಾದ್ರೂ ಖರೀದಿ ಎಲ್ಲ ಮಾಡ್ಲಿಕ್ಕೆ ಅಂಗಡಿ ಎಲ್ಲ ಇದೆ. ಬೆಟ್ಟಕ್ಕೆಲ್ಲ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ರು. ಇವಾಗ ನಾವು ಹೊರಟ್ವಿ. ನಮ್ಮ ಟ್ರಿಪ್ ಎಲ್ಲ ಮುಗಿಸಿ ಮನೆ ಕಡೆ ಹೊರಟ್ವಿ. ನಾವು ಬೆಟ್ಟ ಹತ್ತಿ ಇಳುವಷ್ಟರಲ್ಲಿ 6 ಗಂಟೆ ಆಗಿತ್ತು ಅಂತ ಅನ್ಕೊಂಡಿದೀನಿ. 6 ಗಂಟೆಗೆ ಇಲ್ಲಿಂದ ಬಿಟ್ಬಿಟ್ಟು ನಾವು ರಾತ್ರಿ 2 ಗಂಟೆಗೆ ಮನೆ ತಲುಪಿದ್ವಿ. बोलो श्री रामचंद्र महाराज की जय। बोलो श्री रामचंद्र महाराज की जय। बोलो श्री रामचंद्र महाराज की जय। बोलो श्री आंजनेय महाराज की जय। बोलो श्री आंजनेय महाराज की जय। बोलो श्री आंजनेय महाराज की जय। ಜೈ ಶ್ರೀರಾಮ್. जय श्री राम। ಜೈ ಜೈ ಶ್ರೀರಾಮ್. जय श्री राम। ಬರ್ತಾ ಮತ್ತೆ ಜಾಸ್ತಿ ಏನು ಕೂಡ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ, ಯಾಕೆಂತಂದ್ರೆ ಮೊಬೈಲ್ ಬ್ಯಾಟ್ರಿ ಕೂಡ ಲೋ ಇತ್ತು. ಹಾಗಾಗಿ ಯಾವ್ದಿದು ಹಂಪಿ ಕ್ರೇಜಿ ಪಾಂಡಾ ಗೆಸ್ಟ್ ಹೌಸ್. ಇಲ್ಲಿ ಒಂದು ಲೈಟಿಂಗ್ಸ್ ಮನೆ ನೋಡಿದ್ರಿ ಅಲ್ವಾ ನೀವು. ಇಲ್ಲೆಲ್ಲ ಸ್ಟೇ ಮಾಡೋದಕ್ಕೆ ಮಾಡಿರುವಂತದ್ದು ಹೋಮ್ ಸ್ಟೇ ಆಯ್ತಾ. ತುಂಬಾ ದಿನದ ಆಸೆ ಆಗಿತ್ತು, ಅಂದ್ರೆ ಇವ್ರದೆಲ್ಲಾರ್ದುನು ಅಂಜನಾದ್ರಿ ಬೆಟ್ಟಕ್ ಹೋಗ್ಬೇಕು ಅಂತ. ಅಂತೂ ಇಂತೂನು ನಮ್ಮ ಟ್ರಿಪ್ ಎಲ್ಲಾನು ಚಂದ ಆಯ್ತು. ಅಂದ್ರೆ ಏನು ತೊಂದ್ರೆ ಆಗದೇನೆ ತುಂಬಾ ಖುಷಿಯಿಂದ ಆಯ್ತು. ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.